ವೆಲ್ಕಮ್ ಟು ಕಾಮಧೇನು ಲಾ ಅಕಾಡೆಮಿ. ಇವತ್ತು ನಾವು ಇಂಗ್ಲಿಷ್ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪಾರ್ಟ್ ಬಿ ಗ್ರಾಮರ್ ಪಾರ್ಟ್ ನ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ಅಂದ್ರೆ ಕ್ವಶನ್ ನಂಬರ್ 8. ಆ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 8 ಅಲ್ಲಿ ಏನಿದೆ, ಗ್ರಾಮರ್ ಪಾರ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ಎನಿ ಟೂ ಆಫ್ ದ ಫಾಲೋಯಿಂಗ್. ಫಸ್ಟ್ ಕ್ವಶನ್ ಏನಂದ್ರೆ ಎ, ಫ್ರೇಮ್ ಸೆಂಟೆನ್ಸಸ್ ಯೂಸಿಂಗ್ ದ ಫಾಲೋಯಿಂಗ್ ಲೀಗಲ್ ವರ್ಡ್ಸ್. ಇಲ್ಲಿರೋ ಲೀಗಲ್ ವರ್ಡ್ಸ್ ನ ಉಪಯೋಗಿಸ್ಕೊಂಡು ನಾವು ಒಂದು ಸೆಂಟೆನ್ಸ್ ನ ಫ್ರೇಮ್ ಮಾಡಬೇಕು. ಫಸ್ಟ್ ಸೆಂಟೆನ್ಸ್ ಏನು? ಇಂಜಂಕ್ಷನ್. ಇಂಜಂಕ್ಷನ್ ಅಂದ್ರೆ ತಡೆಯಾಜ್ಞೆ ಅಂತ ಅರ್ಥ. ಈ ತಡೆಯಾಜ್ಞೆ ಎಂಬ ಪದವನ್ನು ಉಪಯೋಗಿಸ್ಕೊಂಡು ನಾವು ಒಂದು ಸೆಂಟೆನ್ಸ್ ನ ಫ್ರೇಮ್ ಮಾಡೋಣ. ದ ಕೋರ್ಟ್ ಇಶ್ಯೂಡ್ ಅಂಡ್ ಇಂಜಂಕ್ಷನ್ ಟು ಸ್ಟಾಪ್ ಅಂದ್ರೆ ಸ್ಟಾಪ್ ಮಾಡಕ್ಕೆ. ದ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಆ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡೋದನ್ನ ಸ್ಟಾಪ್ ಮಾಡೋದು ಅಂಟಿಲ್ ಫರ್ದರ್ ನೋಟಿಸ್ ಅಂತ ಅರ್ಥ. The court issued an injunction to stop the construction of building until further notice. Second one, verdict. Verdict ಅಂದ್ರೆ ಏನರ್ಥ? ತೀರ್ಪು ಅಂತ ಅರ್ಥ. The jury announced its verdict. The jury ತೀರ್ಪನ್ನು ಕೊಟ್ಟರು, declaring the defendant guilty of a fraud. ನೆಕ್ಸ್ಟ್ ಬೇಲ್. ಬೇಲ್ ಅಂದ್ರೆ ಏನು? ಜಾಮೀನು. ದ ಅಕ್ಯೂಸ್ಡ್ ವಾಸ್ ಗ್ರಾಂಟೆಡ್ ಬೇಲ್ ಆಫ್ಟರ್ ಹಿ ಪ್ರೂವ್ಡ್ ಹಿಸ್ ಇನ್ನಸೆನ್ಸ್. ಅವ್ರ ಇನ್ನಸೆನ್ಸ್ ನ ನೋಡ್ಕೊಂಡು ಬೇಲ್ ಕೊಟ್ರು ಅಂತ ಅರ್ಥ. ವಾರೆಂಟ್. ವಾರೆಂಟ್ ಕನ್ನಡದಲ್ಲೂ ವಾರೆಂಟ್ ಅಂತ ಕರೀತಾರೆ. ದ ಪೊಲೀಸ್ ಅರೈವ್ಡ್. ಪೊಲೀಸ್ ಬಂದ್ರು, ಅರೈವ್ಡ್ ಅಂದ್ರೆ ಬಂದ್ರು, ವಿತ್ ಅ ವಾರೆಂಟ್ ಟು ಅರೆಸ್ಟ್ ದ ಪರ್ಸನ್. ಆ ಪರ್ಸನ್ ನ ಅರೆಸ್ಟ್ ಮಾಡಕ್ಕೆ ಬಂದ್ರು. ದ ಪೊಲೀಸ್ ಅರೈವ್ಡ್ ವಿತ್ ಆನ್ ವಾರೆಂಟ್ ಟು ಅರೆಸ್ಟ್ ದ ಪರ್ಸನ್. ಎವಿಡೆನ್ಸ್. ಎವಿಡೆನ್ಸ್ ಅಂದ್ರೆ ಏನು? ಪುರಾವೆ. ದ ಲಾಯರ್ ಪ್ರೆಸೆಂಟೆಡ್. ಅವರು ಲಾಯರ್ ಪ್ರೆಸೆಂಟ್ ಮಾಡಿದ್ರು ಸ್ಟ್ರಾಂಗ್ ಆದ ಎವಿಡೆನ್ಸ್ ಟು ಪ್ರೂವ್. ಏನ್ನ ಪ್ರೂವ್ ಮಾಡಕ್ಕೆ ಅವ್ರ ಕ್ಲೈಂಟ್ ಇನ್ನೋಸೆಂಟ್ ಇದ್ದಾರೆ ಅಂತ. ದ ಲಾಯರ್ ಪ್ರೆಸೆಂಟೆಡ್ ಸ್ಟ್ರಾಂಗ್ ಎವಿಡೆನ್ಸ್ ಟು ಪ್ರೂವ್ ಹಿಸ್ ಕ್ಲೈಂಟ್ಸ್ ಇನ್ನೋಸೆನ್ಸ್ ಅಂತ ಅರ್ಥ. ಡಿಫಮೇಷನ್. ಡಿಫಮೇಷನ್ ಅಂದ್ರೆ ವಿರೂಪಗೊಳಿಸುವಿಕೆ ಅಂತ ಕನ್ನಡದಲ್ಲಿ. ಡಿಫಮೇಷನ್ ಅಂದ್ರೆ ವಿರೂಪಗೊಳಿಸುವಿಕೆ ಅಂತ ಅರ್ಥ. ದ ಸೆಲೆಬ್ರಿಟಿ filed a defamation suit against the magazine. ಅಂದ್ರೆ ಒಂದು ದೊಡ್ಡ ಸೆಲೆಬ್ರಿಟಿ ಡಿಫಮೇಷನ್ ಸೂಟ್ ನ ಫೈಲ್ ಮಾಡಿದ್ರು. ಯಾರ ಇದಕ್ಕೆ? ಮ್ಯಾಗಝಿನ್ ಫಾರ್ ಪಬ್ಲಿಷಿಂಗ್ ಫಾಲ್ಸ್ ಇನ್ಫಾರ್ಮೇಶನ್ ಅಬೌಟ್ ಹರ್. ಫಾಲ್ಸ್ ಇನ್ಫಾರ್ಮೇಶನ್ ನ ಅವ್ರ ಬಗ್ಗೆ ಪಬ್ಲಿಷ್ ಮಾಡಿದ್ಕೆ ಆ ಸೆಲೆಬ್ರಿಟಿ ಡಿಫಮೇಷನ್ ನೋಟಿಸ್ ನ ಸೂಟ್ ಮಾಡಿದ್ರು. The celebrity filed a defamation suit against the magazine for publishing false information about her. Contract. Contract ಅಂದ್ರೆ ಏನು? ಒಪ್ಪಂದ. Both parties signed. ಎರಡು ಪಾರ್ಟೀಸ್ ಸೈನ್ ಮಾಡಿದ್ರು ಕಾಂಟ್ರಾಕ್ಟ್ ನ. ಅಗ್ರೀಯಿಂಗ್ ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಅಗ್ರಿ ಮಾಡ್ಬಿಟ್ಟು ಎರಡು ಪಾರ್ಟೀಸು ಸೈನ್ ಮಾಡಿದ್ರು ಅಂತ ಅರ್ಥ. Both parties signed to the contract agreeing to terms and conditions. ಓಕೆನಾ? plaintiff. plaintiff ಅಂದ್ರೆ ಫಿರಾದಿ. The plaintiff argued that his rights had been violated by the defendant ಅಂತ ಅರ್ಥ. Bring out the meanings of the following idioms by using them in the sentences of your own. Idioms ಅಂದ್ರೆ ಏನು? ಭಾಷಾ ವೈಶಿಷ್ಟ್ಯತೆ. ಇಲ್ಲಿ ಭಾಷಾ ವೈಶಿಷ್ಟ್ಯತೆ ಇಂಗ್ಲಿಷ್ ಅಲ್ಲಿರೋ ಐಡಿಯಮ್ಸ್ ನ ಕೊಟ್ಟಿದ್ದಾರೆ. ಇದನ್ನ ನಾವು ಸೆಂಟೆನ್ಸ್ ಗೆ ಯೂಸ್ ಮಾಡ್ಕೋಬೇಕು. ಅಟ್ ಒನ್ಸ್ ಫಿಂಗರ್ ಟಿಪ್ ಅಂದ್ರೆ ಅಟ್ ಒನ್ಸ್ ಫಿಂಗರ್ ಟಿಪ್ಸ್ ಅಂದ್ರೆ ಅರ್ಥ ಏನಂದ್ರೆ ಆ ಸಬ್ಜೆಕ್ಟ್ ಅಥವಾ ಆ ವಸ್ತು ಮೇಲೆ ಹಿಡಿತಾ ಇರುವುದು ಅಥವಾ ನಾಲೆಜ್, ಪೂರ್ತಿ ನಾಲೆಜ್ ಇರುವುದನ್ನ ನಾವು ಅಟ್ ಒನ್ಸ್ ಫಿಂಗರ್ ಟಿಪ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ದ ಗರ್ಲ್ ನ್ಯೂ ಆಲ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಆನ್ ಹರ್ ಫಿಂಗರ್ ಟಿಪ್ಸ್ ಅಂತ ಅರ್ಥ ಸೆಂಟೆನ್ಸ್. ಬ್ಲೋ ಒನ್ಸ್ ಓನ್ ಟ್ರಂಪೆಟ್ ಅಂದ್ರೆ ಬ್ಲೋ ಒನ್ಸ್ ಓನ್ ಟ್ರಂಪೆಟ್ ಅಂದ್ರೆ ಏನರ್ಥ?
ಸ್ವಪ್ರಶಂಸೆ ಮಾಡಿಕೊಳ್ಳುವುದು, ಅವರನ್ನ ಅವರು ಜಾಸ್ತಿ ಹೊಗಳ್ಕೊಳ್ಳುವುದು ಅಥವಾ ಅವರನ್ನ ಅವರು ಹೊಗಳ್ಕೊಳ್ಳೋದಕ್ಕೆ ನಾವು ಬ್ಲೋ ಒನ್ಸ್ ಓನ್ ಟ್ರಂಪೆಟ್ ಅಂತ ಹೇಳ್ತೀವಿ. ಹಿ ಬ್ಲೋಸ್ ಹಿಸ್ ಓನ್ ಟ್ರಂಪೆಟ್ ಅಬೌಟ್ ಹಿಸ್ ಅಚೀವ್ಮೆಂಟ್ಸ್, ಅವ್ರ ಅಚೀವ್ಮೆಂಟ್ಸ್ ಬಗ್ಗೆ ಅವರು ಹೇಳ್ಕೊಳ್ತಾರೆ ಅಂತ ಅರ್ಥ. ಎವ್ರಿ ನವ್ ಅಂಡ್ ದೆನ್ ಐ ಲವ್ ಟು ವಿಸಿಟ್ ಮೈ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಹೌಸ್ ಎವ್ರಿ ನವ್ ಅಂಡ್ ದೆನ್ ಅಂದ್ರೆ ಅರ್ಥ THEN. ಒಂದ್ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ, THEN ಅಂತ ಬರ್ಬೇಕಲ್ಲಿ. ಇಲ್ಲಿದೆ ನೋಡಿ, ಎವ್ರಿ ನವ್ ಅಂಡ್ ದೆನ್, ಆ ತರ ಎವ್ರಿ ನವ್ ಅಂಡ್ ದೆನ್. ಓಕೆನಾ? ಲಾಸ್ಟ್ ಅಲ್ಲಿ ಎವ್ರಿ ನವ್ ಅಂಡ್ ದೆನ್ ಅಂದ್ರೆ ಏನರ್ಥ? ಆಗೊಮ್ಮೆ ಈಗೊಮ್ಮೆ ಅಂತ. ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಮನೆನ ನಾವು ಆಗೊಮ್ಮೆ ಈಗೊಮ್ಮೆ ವಿಸಿಟ್ ಮಾಡ್ತೀವಿ ಅಂತ ಅರ್ಥ. ಇನ್ ಎ ನಟ್ಶಲ್ ಅಂದ್ರೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡೋದು. ಈಗ ಇಲ್ಲಿ ಸೆಂಟೆನ್ಸ್ ಏನಿದೆ ನೋಡೋಣ. ಇನ್ ಎ ನಟ್ಶಲ್ ದ ಪ್ರಾಜೆಕ್ಟ್ ವಾಸ್ ಕಂಪ್ಲೀಟ್ ವಿತ್ ಆಲ್ ಡಿಫಿಕಲ್ಟೀಸ್. ಎಲ್ಲ ಡಿಫಿಕಲ್ಟೀಸ್ ಇದ್ರೂ ನಾವು ಬೇಗ ಪ್ರಾಜೆಕ್ಟ್ ನ ಮುಗಿಸಿದೀವಿ ಅಂತ ಅರ್ಥ. ಲಿವ್ ನೋ ಸ್ಟೋನ್ ಅನ್ಟರ್ನ್. ಲಿವ್ ನೋ ಸ್ಟೋನ್ ಅನ್ಟರ್ನ್ ಅಂದ್ರೆ ಇದಕ್ಕೆ ಸೆಂಟೆನ್ಸ್, ದ ಡಿಟೆಕ್ಟಿವ್ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ ಇನ್ ಸಾಲ್ವಿಂಗ್ ದ ಮಿಸ್ಟೀರಿಯಸ್ ಕೇಸ್. ಅಂದ್ರೆ ಮೇಕ್ ಎವ್ರಿ ಪಾಸಿಬಲ್ ಎಫರ್ಟ್ಸ್, ಎಲ್ಲಾ ಕಡೆಯಿಂದಾನು ಎಫರ್ಟ್ಸ್ ಹಾಕೋದು ಅದಕ್ಕೆ ಇದಕ್ಕೆ ಸಾಲ್ವ್ ಮಾಡೋದಕ್ಕೆ. ಆ ಮಿಸ್ಟೀರಿಯಸ್ ಕೇಸ್ನ ನಾವು ಹೇಗೆ ಸಾಲ್ವ್ ಮಾಡ್ತೀವಿ, ಎಲ್ಲಾ ಪ್ರತಿಯೊಂದು ಕಡೆಯಿಂದನೂ ನಾವು ಪ್ರೂಫು ಎಲ್ಲದನ್ನು ಹುಡುಕೋದಕ್ಕೆ, ಎಲ್ಲೂ ನಾವು ಬಿಡದೆ ಹುಡುಕೋದು, ಎಲ್ಲ ಪ್ರತಿಯೊಂದು ಹುಡುಕಿ ನಾವು ತರೋದಕ್ಕೆ ಅನ್ನೋದನ್ನ ನಾವು ಲಿವ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂತ. ದ ಡಿಟೆಕ್ಟಿವ್ ಲೆಫ್ಟ್ ನೋ, ಎಲ್ಲೂ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಕೇಸ್ನ ಸಾಲ್ವ್ ಮಾಡಿದ್ರು, ಅಷ್ಟು ಚೆನ್ನಾಗಿ ಪ್ರೂಫ್ ತಗೊಂಬಂದ್ರು ಅಂತ ಅರ್ಥ. ದ ಡಿಟೆಕ್ಟಿವ್ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ಡ್ ಇನ್ ಸಾಲ್ವಿಂಗ್ ದ ಮಿಸ್ಟೀರಿಯಸ್ ಕೇಸ್ ಆನ್ ದ ವರ್ಜ್ ಆಫ್. ಆನ್ ದ ವರ್ಜ್ ಆಫ್ ಅಂದ್ರೆ ಕಣ್ಣಂಚಿನಲ್ಲಿ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಅಥವಾ ಅಂಚಿನಲ್ಲಿ ಅಂತ ಅರ್ಥ. She was on the verge of tears after hearing the heartbreaking news. ಅಂದ್ರೆ heartbreaking news ನ ಕೇಳಿದ ತಕ್ಷಣ ಅವರ ಕಣ್ಣಂಚಿನಲ್ಲಿ ನೀರ್ ಬಂತು ಅಂತ. ಅಂಚಿನಲ್ಲಿ, on the verge of, ಅಂಚಿನಲ್ಲಿ ಅಂತ ಅರ್ಥ. She was on the verge of tears after hearing the heartbreaking news. To the best of one's ability. To the best of one's ability ಅಂದ್ರೆ ಸಾಧ್ಯವಾದಷ್ಟು ಅಂತ ಅರ್ಥ. He completed his assignments to the best of his ability despite time constrictions. ಸ್ವಲ್ಪ ಟೈಮ್ ಇದ್ರು ಅವರು ಎಲ್ಲಾ ಅಸೈನ್ಮೆಂಟ್ನು ಕಂಪ್ಲೀಟ್ ಮಾಡಿದ್ರು. ಆ ಸಾಧ್ಯವಾದಷ್ಟು ಎಲ್ಲಾ ಕಂಪ್ಲೀಟ್ ಮಾಡಿದ್ದಾರೆ ಅಸೈನ್ಮೆಂಟ್ಸ್ ಅಂತ ಅರ್ಥ. ಅಂಡರ್ ಲಾಕ್ ಅಂಡ್ ಕೀ. ಅಂಡರ್ ಲಾಕ್ ಅಂಡ್ ಕೀ ಅಂದ್ರೆ ಏನರ್ಥ? ಎಲ್ಲ ನಾವು ಸೀಕ್ರೆಟ್ ಆಗಿ ಇಡೋದು. ಸೀಕ್ರೆಟ್ ಆಗಿ ಇಡೋದನ್ನ ನಾವು ಲಾಕ್ ಮತ್ತೆ ಕೀ ಅಡಿಯಲ್ಲಿ ಅಂತ ಕರಿತೀವಿ. ಅಂಡರ್ ಲಾಕ್ ಅಂಡ್ ಕೀ. ಆಲ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆರ್ ಕೆಪ್ಟ್ ಅಂಡರ್ ಲಾಕ್ ಅಂಡ್ ಕೀ ಇನ್ ದ ಆಫೀಸ್ ಅಂತ ಮೀನಿಂಗ್. ಅಂದ್ರೆ ಸೆಂಟೆನ್ಸ್, ಓನ್ ಸೆಂಟೆನ್ಸ್ ಈ ತರ ಫ್ರೇಮ್ ಮಾಡ್ಬೋದು. ಇಲ್ಲೇನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸಿ. ಚೇಂಜ್ ದ ವಾಯ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ವಾಯ್ಸ್ ಅಲ್ಲಿ ಯಾವ ವಾಯ್ಸ್ ಇದೆ? ಆಕ್ಟಿವ್ ವಾಯ್ಸ್ ಇರುತ್ತೆ, ಪ್ಯಾಸಿವ್ ವಾಯ್ಸ್ ಇರುತ್ತೆ. ಆಕ್ಟಿವ್ ವಾಯ್ಸ್ ಅಂದ್ರೆ ಏನರ್ಥ? ಆಕ್ಟಿವ್ ವಾಯ್ಸ್ ಅಲ್ಲಿ ಫಸ್ಟ್ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇರುತ್ತೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಿರುತ್ತೆ? ಆಬ್ಜೆಕ್ಟ್, ವರ್ಬ್, ಸಬ್ಜೆಕ್ಟ್ ಇರುತ್ತೆ. ಈಗ ಈ ಸೆಂಟೆನ್ಸು ದ ಪೊಲೀಸ್ ಮ್ಯಾನ್ ಕಾಟ್ ದ ಥೀಫ್, ಇದು ಏನಿದೆ? ಇದು ಆಕ್ಟಿವ್ ವಾಯ್ಸ್ ಅಲ್ಲಿದೆ. ಸಬ್ಜೆಕ್ಟ್ ಏನಿದೆ? ಸಬ್ಜೆಕ್ಟ್ ಬಂದು ಪೊಲೀಸ್ ಮ್ಯಾನ್, ಕಾಟ್ ಬಂದು ವರ್ಬ್ ಅಂದ್ರೆ ಕ್ರಿಯಾಪದ, ಥೀಫ್ ಅನ್ನೋದು ಆಬ್ಜೆಕ್ಟ್ ಇದೆ. ಇದೇನಿದೆ? ಆಕ್ಟಿವ್ ವಾಯ್ಸ್ ಇದೆ. ಇದನ್ನ ನಾವು ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡೋದು ಅಂದ್ರೆ ದ ಥೀಫ್ ವಾಸ್ ಕಾಟ್ ಬೈ ದ ಪೊಲೀಸ್. ಇಲ್ಲಿ ಥೀಫ್ ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನ್ ಬರುತ್ತೆ ಹೇಳಿ? ಫಸ್ಟ್ ಆಬ್ಜೆಕ್ಟ್ ಬರುತ್ತೆ, ಅಂದ್ರೆ ಥೀಫ್ ಆಬ್ಜೆಕ್ಟ್ ಅಲ್ವಾ? ಸೊ ಆಬ್ಜೆಕ್ಟ್ ಬರ್ತಾ ಇದೆ ಫಸ್ಟ್. ದ ಥೀಫ್ ವಾಸ್ ಕಾಟ್, ವರ್ಬ್ ಬರುತ್ತೆ ನೆಕ್ಸ್ಟ್, ಕಾಟ್ ಬೈ ದ ಪೊಲೀಸ್. ಪೊಲೀಸ್ ಏನಾಗುತ್ತೆ? ಸಬ್ಜೆಕ್ಟ್. ಇದು ಲಾಸ್ಟ್ ಬರುತ್ತೆ. ಅರ್ಥ ಆಯ್ತಾ? ನೋಡಿ ಇಲ್ಲೇ ಡಿಫ್ರೆನ್ಸ್ ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಂದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಪೊಲೀಸ್ ಮ್ಯಾನ್ ಫಸ್ಟ್ ಬರ್ತಾರೆ, ಸಬ್ಜೆಕ್ಟ್, ಸೆಕೆಂಡ್ ವರ್ಬ್ ಕಾಟು,
ಥೀಫು ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ, ದ ಥೀಫ್ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ, ಕಾಟ್ ಅನ್ನೋದು ಸೆಕೆಂಡ್ ಬರುತ್ತೆ, ಅಂದ್ರೆ ವರ್ಬ್ ಕ್ರಿಯಾಪದ ಆಗುತ್ತೆ, ಥರ್ಡ್ ಏನ್ ಬರುತ್ತೆ ಸಬ್ಜೆಕ್ಟ್. ಪೊಲೀಸ್ ಮ್ಯಾನ್ ಇಲ್ಲಿ ಏನಿತ್ತು ಅದು ಪೊಲೀಸ್ ಆಗ್ತಾ ಹೋಗುತ್ತೆ. ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ಸ್ಟೋರಿ ವಾಸ್ ಬೀಯಿಂಗ್ ಟೋಲ್ಡ್ ಬೈ ದ ಗ್ರ್ಯಾಂಡ್ ಮದರ್. ಇಲ್ಲಿ ದ ಸ್ಟೋರಿ ಏನಾಗುತ್ತೆ ಸಬ್ಜೆಕ್ಟ್ ವಾಸ್ ಬರುತ್ತೆ. ಬೀಯಿಂಗ್ ಅನ್ನೋದೇನಾಗುತ್ತೆ ಬೀಯಿಂಗ್ ಟೋಲ್ಡ್. ಬೀಯಿಂಗ್ ಟೋಲ್ಡ್ ಅನ್ನೋದೇನಾಗುತ್ತೆ ವರ್ಬ್ ಕ್ರಿಯಾಪದ ಆಗುತ್ತೆ. ಗ್ರ್ಯಾಂಡ್ ಮದರ್ ಏನಾಗುತ್ತೆ ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ಗೆ ಏನಾಗುತ್ತೆ, ದ ಗ್ರ್ಯಾಂಡ್ ಮದರ್ ವಾಸ್ ಟೆಲ್ಲಿಂಗ್ ಎ ಸ್ಟೋರಿ. ಗ್ರ್ಯಾಂಡ್ ಮದರ್ ಸಬ್ಜೆಕ್ಟ್ ಆಗುತ್ತೆ, ಟೆಲ್ಲಿಂಗು ವರ್ಬ್ ಆಗುತ್ತೆ, ಗ್ರ್ಯಾಂಡ್ ಮದರ್ ಆಬ್ಜೆಕ್ಟ್ ಆಗುತ್ತೆ ಫಸ್ಟ್ ಬರುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ, ಟೆಲ್ಲಿಂಗ್ ಅನ್ನೋದು ವರ್ಬ್ ಆಗುತ್ತೆ ಕ್ರಿಯಾಪದ ಆಗುತ್ತೆ, ಸ್ಟೋರಿ ಅನ್ನೋದು ಸಬ್ಜೆಕ್ಟ್ ಇರೋದು ಲಾಸ್ಟ್ ಬರುತ್ತೆ. ನೋಡಿ ಇಲ್ಲಿ ಎ ಸ್ಟೋರಿ ಸ್ಟಾರ್ಟಿಂಗ್ ಇತ್ತಲ್ವಾ ಆಕ್ಟಿವ್ ವಾಯ್ಸ್ ಅಲ್ಲಿ ಇದು ಸಬ್ಜೆಕ್ಟ್, ಅದೇನಾಗುತ್ತೆ ಲಾಸ್ಟ್ ಹೋಗುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಓಕೆನಾ. ನೆಕ್ಸ್ಟ್ ಓಪನ್ ದ ಡೋರ್, ಲೆಟ್ ದ ವಿಂಡೋ ಬಿ ಕ್ಲೋಸ್ಡ್. ಓಪನ್ ದ ವಿಂಡೋ, ಲೆಟ್ ದ ವಿಂಡೋ ಬಿ ಕ್ಲೋಸ್ಡ್ ಅಂತ ಅರ್ಥ. ನೆಕ್ಸ್ಟ್ ಬೈ ಹೂಮ್ ವಾಸ್ ಹ್ಯಾಮ್ಲೆಟ್ ರಿಟನ್. ಹ್ಯಾಮ್ಲೆಟ್ ವಾಸ್ ರಿಟನ್ ಬೈ ಹೂಮ್. ಐ ಆಮ್ ಸ್ಪೀಕಿಂಗ್ ದ ಟ್ರುತ್. The truth is being spoken by me. I am ಅನ್ನೋದೇನಾಗುತ್ತೆ ಮೀ ಆಗುತ್ತೆ ಇದರಲ್ಲಿ. Did you see the movie? Was this movie seen by you? The task must be completed. The task ಇಲ್ಲಿ ಸಬ್ಜೆಕ್ಟ್ ಹೆಸರು ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ, ಆದ್ರಿಂದ someone must complete the task. ನಾವೇ ಒಂದು ಸಬ್ಜೆಕ್ಟ್ ನ ಹಾಕೋಬಹುದು. someone must complete the task. ಇಲ್ಲಿ ದ ಟಾಸ್ಕ್ ನಾವು ದ ಅನ್ನೋದನ್ನ ನಾವು someone ಅಂತ, ದ ಅನ್ನೋದು ದ ಟಾಸ್ಕ್ ಮಸ್ಟ್ ಬಿ ಕಂಪ್ಲೀಟೆಡ್ ಅನ್ನೋದಿದೆ ಅಲ್ವಾ. ಯಾರು ಕಂಪ್ಲೀಟ್ ಮಾಡ್ಬೇಕನ್ನೋದು ಕೊಟ್ಟಿಲ್ಲ ಇಲ್ಲಿ ಆಬ್ಜೆಕ್ಟ್ ನ, ಅದಕ್ಕೆ ನಾವೇನ್ ಮಾಡಿದೀವಿ someone ನ ಇದನ್ನ ಆಬ್ಜೆಕ್ಟ್ ಆಗಿ ಉಪಯೋಗಿಸ್ಕೊಂಡು someone ಮಸ್ಟ್ ಕಂಪ್ಲೀಟ್ ದ ಟಾಸ್ಕ್. ಕಂಪ್ಲೀಟ್ ಅನ್ನೋದು ವರ್ಬ್ ಆಗುತ್ತೆ, ಟಾಸ್ಕ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ದ ಟಾಸ್ಕ್ ಮಸ್ಟ್ ಬಿ ಕಂಪ್ಲೀಟೆಡ್, ಟಾಸ್ಕ್ ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ವರ್ಬ್ ಕೊಟ್ಟಿದ್ದಾರೆ, ಆದ್ರೆ ಇದನ್ನ ಕೊಟ್ಟಿಲ್ಲ ಆಬ್ಜೆಕ್ಟ್. ಸೊ ನಾವಿಲ್ಲಿ ಏನ್ ಮಾಡಿದೀವಿ ಆಬ್ಜೆಕ್ಟ್ ಅನ್ನೋದನ್ನ ತಗೊಂಡಿದೀವಿ, someone ಅಂತ ಬರ್ಕೋಬೇಕು, ಯಾಕಂದ್ರೆ ಇಲ್ಲಿ ಏನು ಕೊಟ್ಟಿಲ್ಲ, ಯಾರ ಹೆಸರು ಕೊಟ್ಟಿಲ್ಲ. ಸೊ someone ಅನ್ನೋದನ್ನ ತಗೊಂಡು ಆಬ್ಜೆಕ್ಟ್ ನ ತಗೊಂಡು ಮಸ್ಟ್ ಕಂಪ್ಲೀಟ್ ವರ್ಬ್ ಆಗುತ್ತೆ, ಟಾಸ್ಕ್ ಏನಾಗುತ್ತೆ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿರೋ ಫಸ್ಟ್ ಸಬ್ಜೆಕ್ಟ್ ಇಲ್ಲಿ ಲಾಸ್ಟ್ಗೆ ಹೋಗುತ್ತೆ. ಓಕೆನಾ, ಸಬ್ಜೆಕ್ಟ್ ಆಗಿ ಈ ಕಡೆ ಬರುತ್ತೆ. ಅರ್ಥ ಆಯ್ತಲ್ವಾ. ದ ಟಾಸ್ಕ್ ಮಸ್ಟ್ ಬಿ ಕಂಪ್ಲೀಟೆಡ್, someone ಮಸ್ಟ್ ಕಂಪ್ಲೀಟ್ ದ ಟಾಸ್ಕ್ ಅಷ್ಟೇ. he scored 48 runs. 48 runs were scored by him. he ಅನ್ನೋದು ಹಿಮ್ ಆಗುತ್ತೆ. ಇಲ್ಲಿ ಹಿ ಕೊಟ್ಟಿದಾರಲ್ವಾ ಅದು ಹಿಮ್ ಆಗಿದೆ ಇಲ್ಲಿ, ಆದ್ರೆ ಇಲ್ಲೇನು ಕೊಟ್ಟಿಲ್ಲ, ಅದರಿಂದ ನಾವು ದ ಟಾಸ್ಕ್ ಮಸ್ಟ್ ಬಿ ಕಂಪ್ಲೀಟೆಡ್ ಅಲ್ಲಿ ಆಬ್ಜೆಕ್ಟ್ ನ ಕೊಟ್ಟಿಲ್ಲ. ಸೊ ಆಬ್ಜೆಕ್ಟ್ ಅನ್ನೋದನ್ನ someone ಅಂತ ತಗೊಂಡು ಕಂಪ್ಲೀಟ್ ಮಾಡಿದೀವಿ ಆ ಸೆಂಟೆನ್ಸ್ ನ. ಓಕೆನಾ. ನೆಕ್ಸ್ಟ್ ಆನ್ಸರ್ ಎನಿ ಟೂ ಆಫ್ ದ ಫಾಲೋಯಿಂಗ್. ಡೂ ಆಸ್ ಡೈರೆಕ್ಟೆಡ್. ಇಲ್ಲೇನಾಗುತ್ತೆ, ನಾವು ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರೋದನ್ನ ನಾವು ಅವ್ರೇನ್ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರ್ತಾರೆ ಅದೇ ತರ ನಾವು ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಇಟ್ ಈಸ್ ಟೂ ಹಾಟ್ ಟು ಈಟ್. ಇದು ಇಟ್ ಈಸ್ ಟೂ ಹಾಟ್ ಟು ಈಟ್ ಅನ್ನೋದು ಸಿಂಪಲ್ ಸೆಂಟೆನ್ಸ್. ಅವ್ರು ಇದನ್ನ ನಾವೇನ್ ಮಾಡ್ಬೇಕು ಅಂದಿದ್ದಾರೆ, ಚೇಂಜ್ ಟು ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಏನು, ಇಲ್ಲಿ ನಾವು ಒಂದು ರೀಸನ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಸೋ ಹಾಟ್, ತುಂಬಾ ಬಿಸಿ ಇದೆ ಅದಕ್ಕೆ ನಾವು ತಿನ್ನಲ್ಲ. ಇಟ್ ಈಸ್ ಸೋ ಹಾಟ್ ವಿ ಕ್ಯಾನ್ ನಾಟ್ ಈಟ್ ಅಂತ. ಹಿ ವಾಸ್ ಟಯರ್ಡ್ therefore he rested. ಇದೇನಾಗುತ್ತೆ ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಇದನ್ನ ನಾವು ಸಿಂಪಲ್ ಸೆಂಟೆನ್ಸ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೀಯಿಂಗ್ ಟಯರ್ಡ್ he rested ಅಂತ ಬರಿಬಹುದು. ಇಟ್ ವಾಸ್ ಅ ಗ್ರೇಟ್ ವಿಕ್ಟರಿ. ಚೇಂಜ್ ದಿಸ್ ಟು ಎಕ್ಸ್ಕ್ಲಮೇಟರಿ. ಎಕ್ಸ್ಕ್ಲಮೇಟರಿ ಅಲ್ಲಿ ನಾವೇನು, ಎಕ್ಸ್ಕ್ಲಮೇಟರಿ ಅಂದ್ರೆ ಏನು, ಆಶ್ಚರ್ಯಕ ಸೂಚಕ ಚಿಹ್ನೆಯನ್ನು ಉಪಯೋಗಿಸ್ಕೊಂಡು ಬರಿಬೇಕು. ಇಟ್ ವಾಸ್ ಅ ಗ್ರೇಟ್ ವಿಕ್ಟರಿ. ವಾಟ್ ಅ ಗ್ರೇಟ್ ವಿಕ್ಟರಿ ಇಟ್ ವಾಸ್. ಇಲ್ಲಿ ವಾಸ್ ಆದ್ಮೇಲೆ ಎಕ್ಸ್ಕ್ಲಮೇಟರಿ ಚಿಹ್ನೆ, ಆಶ್ಚರ್ಯ ಸೂಚಕ ಚಿಹ್ನೆ ಬರಬೇಕು, ಆದ್ರೆ ಬಂದಿಲ್ಲ, ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಬರಿಬೇಕಲ್ಲಿ. ವಾಟ್ ಅ ಗ್ರೇಟ್ ವಿಕ್ಟರಿ ಇಟ್ ವಾಸ್.
As soon as the mouse saw the cat, it ran away. Change to negative. Negative ಅಂದ್ರೆ ಏನು? Which expresses the opposite. ಅಂದ್ರೆ ಇಲ್ಲಿ ದ ಮೌಸ್ ಕ್ಯಾಟ್ ನೋಡಿದ ತಕ್ಷಣ ಓಡೋಯ್ತು. ಇದನ್ನ ನಾನು ನೆಗೆಟಿವ್ ಅಂತಂದ್ರೆ ನೋ ಓಡೋಗಿಲ್ಲ ಅನ್ನೋ ತರ ಬರೀಬೇಕು. ನೋ ಉಪಯೋಗಿಸ್ಕೋಬಹುದು, ಅಥವಾ ನೆವರ್ ಉಪಯೋಗಿಸ್ಕೋಬಹುದು, ನಾಟ್ ಉಪಯೋಗಿಸ್ಕೋಬಹುದು ನಾವು ಸೆಂಟೆನ್ಸಸ್ ಅಲ್ಲಿ. ಆ ಸೆಂಟೆನ್ಸ್ ಏನಿದೆ ಅದ್ರ ಪ್ರಕಾರ ನಾವು ಏನೇನು ಉಪಯೋಗಿಸ್ಕೋಬಹುದು ಅಂತ ನೋಡ್ಕೋಬಹುದು. ಇಲ್ಲಿ ನಾವು ನೋ ಅನ್ನ ಉಪಯೋಗಿಸ್ಕೊಳ್ಳೋಣ. ನೋ ಸೋನರ್ ಡಿಡ್ ದ ಮೌಸ್ ಸಿ ದ ಕ್ಯಾಟ್ ದ್ಯಾನ್ ಇಟ್ ರನ್ ಅವೇ ಅಂತ ಬರ್ಕೊಳ್ಳೋದು. We cannot gather fixed from thorns ಅಂದ್ರೆ change to interrogative. Interrogative ಅಂದ್ರೆ ಏನು? ಕ್ವಶನಿಂಗ್ ಮಾಡುವುದನ್ನೇ ನಾವು ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಕ್ಯಾನ್ ವಿ ಗ್ಯಾದರ್ ಫಿಕ್ಸ್ ಫ್ರಮ್ ದಮ್? ಇಲ್ಲೊಂದು ಕ್ವಶನ್ ಮಾರ್ಕ್ ಆಡ್ ಮಾಡ್ಕೊಳ್ಳಿ. ಇಲ್ಲಿ ಬಂದಿಲ್ಲ, ಕ್ವಶನ್ ಮಾರ್ಕ್ ಆಡ್ ಮಾಡ್ಕೊಳ್ಳಿ. ಕ್ಯಾನ್ ವಿ ಗ್ಯಾದರ್ ಫಿಕ್ಸ್ ಫ್ರಮ್ ದಮ್ ಅನ್ನೋದು ಕ್ವಶನ್ ಮಾರ್ಕ್ ಹಾಕೋಬೇಕು. ಇಂಟ್ರೋಗೇಟಿವ್ ಅಂದ್ರೆ ಏನು? ಕ್ವಶನಿಂಗ್ ಸೆಂಟೆನ್ಸ್ ನೇ ನಾವು ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಚೇಂಜ್ ಟು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಇದೆ. ಈಗ ನಾವು ಡೈರೆಕ್ಟ್ ಸ್ಪೀಚ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು ಅಂತ ನೋಡೋಣ. ಡೈರೆಕ್ಟ್ ಸ್ಪೀಚ್ ಅಂದ್ರೆ ಡೈರೆಕ್ಟ್ ಆಗಿ ಹೇಳುವುದು. ಇಲ್ಲಿ ನಾವೇನು ಬೇರೆ ಪದಗಳನ್ನ ಉಪಯೋಗಿಸದೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕರೆಕ್ಟ್ ಆಗಿ ಅದೇ ರೀತಿ ಹೇಳದ್ನೆ ನಾವು ಡೈರೆಕ್ಟ್ ಸ್ಪೀಚ್ ಅಂತೀವಿ. ಎಕ್ಸಾಂಪಲ್, ಇಟ್ ಈಸ್ ರೈನಿಂಗ್ ಹೆವಿಲಿ ಸೆಡ್ ದ ಓಲ್ಡ್ ಮ್ಯಾನ್. ನೋಡಿ, ಇಲ್ಲಿ ನಾವು ಇಟ್ ಈಸ್ ರೈನಿಂಗ್ ಹೆವಿಲಿ ಅನ್ನೋದನ್ನೇ ಹೇಳ್ತೀವಿ, ನಾವೇನು ಚೇಂಜ್ ಮಾಡಲ್ಲ. ಅದೇ ನೆಕ್ಸ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತಂದ್ರೆ ಏನು? ದ ಓಲ್ಡ್ ಮ್ಯಾನ್ ಆಸ್ಕ್ಡ್ ಇಫ್ ಇಟ್ ವಾಸ್ ರೈನಿಂಗ್ ಹೆವಿಲಿ. ಇಲ್ಲಿ ಸ್ವಲ್ಪ ವರ್ಡ್ಸ್ ನ ಚೇಂಜ್ ಮಾಡ್ಕೊಂಡು ಹೇಳಿದೀವಿ, ನಮ್ಮ ಓನ್ ವರ್ಡ್ಸ್ ಹಾಕೊಂಡು ಚೇಂಜ್ ಮಾಡ್ಕೊಂಡು ಇನ್ನೊಬ್ರಿಗೆ ಹೇಳಿದೀವಿ. ಇದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತೀವಿ. ಡೈರೆಕ್ಟ್ ಅಂದ್ರೆ ಡೈರೆಕ್ಟ್ ಆಗಿ ಹೇಳೋದು. ಇಂಡೈರೆಕ್ಟ್ ಅಂದ್ರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಬೇರೆ ವರ್ಡ್ಸ್ ನ ಉಪಯೋಗಿಸ್ಕೊಂಡು ಅದ್ರ ಮೀನಿಂಗ್ ಒಂದೇ ಕೊಡ್ಬೇಕು. ಎರಡೂ ಸೆಂಟೆನ್ಸ್ ಅಲ್ಲಿ ಮೀನಿಂಗ್ ಒಂದೇ ಕೊಡ್ಬೇಕು. ಡೈರೆಕ್ಟ್ ಅಲ್ಲಿ ಡೈರೆಕ್ಟ್ ಆಗಿ ಅವ್ರು ಏನ್ ಲೈನ್ ಹೇಳಿದಾರೆ ಅದೇ ಲೈನ್ ಅನ್ನೇ ಉಪಯೋಗಿಸ್ಕೊಂಡು ಹೇಳೋದ್ನ ಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಅಲ್ಲಿ ಆ ಲೈನ್ ನಾವು ಓನ್ ಆಗಿ ಹೇಳ್ಬೋದು, ಬೇರೆ ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಹೇಳ್ಬೋದು, ಆದ್ರೆ ಮೀನಿಂಗ್ ಒಂದೇ ಕೊಡ್ಬೇಕು. ಇಲ್ಲಿ ಇಟ್ ಈಸ್ ರೈನಿಂಗ್ ಹೆವಿಲಿ ಸೆಡ್ ದ ಓಲ್ಡ್ ಮ್ಯಾನ್, ಇದು ಡೈರೆಕ್ಟ್ ಸ್ಪೀಚ್ ಅಲ್ವಾ? ಡೈರೆಕ್ಟ್ ಆಗಿ ಹೇಳ್ತಾ ಇದೀವಿ ಇಟ್ ಈಸ್ ರೈನಿಂಗ್ ಹೆವಿಲಿ ಅಂತ. ಇಂಡೈರೆಕ್ಟ್ ಅಲ್ಲಿ ನಾವೇನ್ ಬರಿಬಹುದು? ದ ಓಲ್ಡ್ ಮ್ಯಾನ್ ಆಸ್ಕ್ಡ್ ಇಫ್ ಇಟ್ ವಾಸ್ ರೈನಿಂಗ್ ಹೆವಿಲಿ ಅಂತ ಕೇಳ್ಬೋದು. ಇದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಇಲ್ಲಿ ನೋಡಿ, ಸೆಕೆಂಡ್ ಒನ್ ನೋಡೋಣ. ದ ಸರ್ವೆಂಟ್ ಸೆಡ್ ಐ ವಿಲ್ ನಾಟ್ ಕಮ್ ಟುಮಾರೋ. ಸರ್ವೆಂಟ್ ಏನ್ ಹೇಳಿದ್ರು? ಐ ವಿಲ್ ನಾಟ್ ಕಮ್ ಟುಮಾರೋ ಅನ್ನೋ ಸ್ಟೇಟ್ಮೆಂಟ್ ನೇ ಕರೆಕ್ಟ್ ಆಗಿ ಅದೇ ಸ್ಟೇಟ್ಮೆಂಟ್ ನೇ ಹೇಳದ್ನ ಡೈರೆಕ್ಟ್ ಸ್ಪೀಚ್ ಅಂತೀವಿ. ಈಗ ಆನ್ಸರ್ ನಾವೇನ್ ಮಾಡ್ಬೇಕು? ಇಂಡೈರೆಕ್ಟ್ ಸ್ಪೀಚ್ ಬರಿಬೇಕು. ದ ಸರ್ವೆಂಟ್ ಸೆಡ್ ದಟ್ he would come the next day. ಈ ಟುಮಾರೋ ಅನ್ನೋದನ್ನ ನಾವು ನೆಕ್ಸ್ಟ್ ಅಂತಾನೆ ಹೇಳ್ಬೋದು. ಟುಮಾರೋ ಅಂದ್ರೆ ಆಮೇಲೆ ನೆಕ್ಸ್ಟ್ ಅನ್ನೋದು ಸೇಮೇ ಅಲ್ವಾ? ಸೊ ಇದನ್ನೇ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಎ ಗ್ರೇಟ್ ವರ್ಡ್ ವಿಕ್ಟರಿ exclaimed the boys. The boys exclaimed that it was a great victory. The student asked the teacher if he could enter the class. ಇಲ್ಲಿ ದ ಸ್ಟೂಡೆಂಟ್ ಆಸ್ಕ್ಡ್, ಇಲ್ಲಿ ಚೇಂಜ್ ಆಗ್ತಿದೆ ನೋಡಿ. ದ ಸ್ಟೂಡೆಂಟ್ ಆಸ್ಕ್ಡ್ ದ ಟೀಚರ್ ಇಫ್ ಯು ಕುಡ್ ಎಂಟರ್ ದ ಕ್ಲಾಸ್. ಇದೇನಾಗುತ್ತೆ? ಇಂಡೈರೆಕ್ಟ್ ಸ್ಪೀಚ್ ಆಗಿದೆ. ನಾವ್ ಇದನ್ನ ಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡಬೇಕು. ಹೇಗೆ? ದ ಸ್ಟೂಡೆಂಟ್ ಸೆಡ್ ಟು ದ ಟೀಚರ್ ಮೇ ಐ ಎಂಟರ್. ಕರೆಕ್ಟ್ ಆಗಿ ಮೇ ಐ ಎಂಟರ್ ಅಂತ ಕೇಳೋದು, ಇದು ಡೈರೆಕ್ಟ್ ಸ್ಪೀಚ್ ಆಯ್ತು. ನೆಕ್ಸ್ಟ್ ಒನ್ ನೋಡಿ, ದ ಲಯನ್ ಟೋಲ್ಡ್ ದ ಫಾಕ್ಸ್ ದಟ್ ಹಿ ಹ್ಯಾಡ್ ಗ್ರೋನ್ ವೀಕ್. ಇದು ಇಂಡೈರೆಕ್ಟ್ ಸ್ಪೀಚ್ ಆಯ್ತು. ಇದನ್ನ ನಾವು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಗ್ ಬರೀಬಹುದು ಅಂದ್ರೆ, ದ ಲಯನ್ ಸೆಡ್ ಟು ದ ಫಾಕ್ಸ್ ಐ ಹ್ಯಾವ್ ಗ್ರೋನ್ ವೀಕ್. ಇದನ್ನ ಇನ್ವರ್ಟೆಡ್ ಕಾಮಾದಲ್ಲಿ ಹಾಕೊಂಡು ಬರೀಬೇಕು. ನೆಕ್ಸ್ಟ್, fill in the blanks with suitable articles and prepositions. ಆರ್ಟಿಕಲ್ಸ್ ಅಂದ್ರೆ ಏನು? ಆರ್ಟಿಕಲ್ಸ್ ಅಲ್ಲಿ 3 ವಿಧಗಳಿವೆ. ಅದು a, an, the. a ಎಲ್ಲಿ ಯೂಸ್ ಮಾಡ್ತೀವಿ? ಕಾನ್ಸೋನೆಂಟ್ ಸೌಂಡ್ಸ್ ನಲ್ಲಿ ಯೂಸ್ ಮಾಡ್ತೀವಿ. an ಎಲ್ಲಿ ಯೂಸ್ ಮಾಡ್ತೀವಿ? ವೋವಲ್ ಸೌಂಡ್ ಕಿನ ಮುಂಚೆ ನಾವು an ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, a, e, i, o, u. a, e, i, o, u ಎಲ್ಲೆಲ್ಲಿ ಬರುತ್ತೆ ನಾವು ಅಲ್ಲೆಲ್ಲ an ಉಪಯೋಗಿಸಬಹುದು. ಎಕ್ಸಾಂಪಲ್, an egg, an ink pot, an apple. a, e, i, o, u vowels. ಈ vowels ಎಲ್ಲಿ ಬರುತ್ತೆ ನಾವು ಅಲ್ಲಿ an ಉಪಯೋಗಿಸ್ತೀವಿ. ಕಾನ್ಸನೆಂಟ್ಸ್ a,
ಕಾನ್ಸನೆಂಟ್ಸ್ ಈ ಎ ಇ ಐ ಓ ಯು ಬಿಟ್ಟು ಯಾವ ಅಕ್ಷರಗಳು ಬರ್ತವೆ ಅದ್ರ ಹಿಂದೆ ನಾವು ಎ ಪದನ ಎ ಅಕ್ಷರನ ಉಪಯೋಗಿಸ್ತೀವಿ. ಎಕ್ಸಾಂಪಲ್, ಎ ಮ್ಯಾನ್, ಎ ಫ್ಲವರ್, ಎ ಕ್ಯಾಟ್, ಇವೆಲ್ಲ ಕಾನ್ಸನೆಂಟ್ಸ್ ಅಲ್ವಾ? ಇಲ್ಲಿ ನೋಡೋಣ ಇರಿ. ಸೆಕೆಂಡ್ ಒನ್ ಇದೆ ನೋಡಿ, ಹಿ ಟೋಲ್ಡ್ ಮೀ ಅ ಸ್ಟೋರಿ. ಎಸ್ ಅನ್ನೋದು ಕಾನ್ಸನೆಂಟ್, ಅದಕ್ಕೆ ಅ ಸ್ಟೋರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಆರ್ಟಿಕಲ್ಸ್ ಅಲ್ಲಿ ಇನ್ನೊಂದು ವಿಧ ಯಾವುದು ಅಂದ್ರೆ ದ ಅಂದ್ರೆ ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಅರ್ಥ. ಡೆಫಿನೆಟ್ ಅಂದ್ರೆ ಪರ್ಟಿಕ್ಯುಲರ್, ಇದೇ ಅದು ಅನ್ನೋದಕ್ಕೆ ನಾವು ದ ಉಪಯೋಗಿಸ್ತೀವಿ. ಎಕ್ಸಾಂಪಲ್, ದ ರೋಸ್, ಇದೇ ರೋಸು. ದ ಲೈನ್, ಇದೇ ಲಯನ್, ದ ಲಯನ್. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಡ್ಯಾಶ್ ಫ್ರೂಟ್ ಈಸ್ ಸಾರ್, ಇದೇ ಫ್ರೂಟ್ ಅನ್ನೋದಕ್ಕೆ ನಾವು ಯಾವ ಆರ್ಟಿಕಲ್ ಉಪಯೋಗಿಸ್ತೀವಿ? ದ ಫ್ರೂಟ್ ಈಸ್ ಸಾರ್. ಓಕೆನಾ? ನೆಕ್ಸ್ಟ್ ಏನು? ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂದ್ರೆ ಏನು? ಪೂರ್ವಭಾವಿ ಪದಗಳನ್ನ ಪ್ರಿಪೋಸಿಷನ್ ಅಂದ್ರೆ ಪೂರ್ವಭಾವಿ ಅಂತ. ಇಂಗ್ಲಿಷ್ ಅಲ್ಲಿ ಯಾವ್ಯಾವ ಪ್ರಿಪೋಸಿಷನ್ಸ್ ಇದಾವೆ ಅಂದ್ರೆ ಇನ್, ಆನ್, ಅಟ್, ಟು, ಫ್ರಮ್, ವಿತ್, ಬೈ, ಫಾರ್, ಇವೆಲ್ಲ ನಾವು ಉಪಯೋಗಿಸ್ಕೊಂಡು ನಾವು ಸೆಂಟೆನ್ಸ್ ನಲ್ಲಿ ಉಪಯೋಗಿಸ್ಕೋಬಹುದು. ಇನ್ನೊಂದ್ಸತಿ ಹೇಳ್ತೀನಿ, ಇನ್, ಆನ್, ಅಟ್, ಟು, ಫ್ರಮ್, ವಿತ್, ಬೈ, ಫಾರ್ ಅಂತ. ಇಲ್ಲಿ ಥರ್ಡ್ ಒನ್. ಸೊ ಫಸ್ಟ್ ಸೆಕೆಂಡ್ ಏನಾಯ್ತು? ಆರ್ಟಿಕಲ್ ಉಪಯೋಗಿಸ್ಕೊಂಡ್ವಿ. ಇಲ್ಲಿ ನೋಡೋಣ ಸೆಂಟೆನ್ಸ್. ದ ಕ್ಲಾಕ್ ಈಸ್ ಡ್ಯಾಶ್ ದ ವಾಲ್, ಆನ್ ದ ವಾಲ್. ಇದು ಆನ್ ಅನ್ನೋದು ಪ್ರಿಪೋಸಿಷನ್. He goes to church on Sunday. The answer was told to me. ಇವೆಲ್ಲ ಪ್ರಿಪೋಸಿಷನ್ಸ್. Next, write a letter to editor of Deccan Herald about the sound pollution near educational institution. ನಾವು ಈಗ ಈ ಕ್ವೆಶ್ಚನ್ ಏನಂದ್ರೆ, ಡೆಕ್ಕನ್ ಹೆರಾಲ್ಡ್ಗೆ ಒಂದು ಲೆಟರ್ ಬರೀಬೇಕು. ಸೌಂಡ್ ಪೊಲ್ಯೂಷನ್, ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹತ್ರ ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದ್ ಲೆಟರ್ ಬರೀಬೇಕು. ಈ ಲೆಟರ್ ಬರೆಯೋ ರೂಪ ಹೇಗಿದೆ ನೋಡಿ, ಹೀಗಿರುತ್ತೆ. ಅಡ್ರೆಸ್ ಬರೀಬೇಕು, ಪಿನ್ ಕೋಡ್ ಬರೀಬೇಕು, ಸಿಟಿ, ಸ್ಟೇಟ್, ಡೇಟ್ ಬರೀಬೇಕು. ಟು ದ ಎಡಿಟರ್, ಡೆಕ್ಕನ್ ಹೆರಾಲ್ಡ್, M75 MG ರೋಡ್, ಪೋಸ್ಟ್ ಬಾಕ್ಸ್, ಇದೆಲ್ಲ ಬರೀಬೇಕು, ಬೆಂಗಳೂರು, ಕರ್ನಾಟಕ. ಬರ್ದು ನೆಕ್ಸ್ಟ್ ಒನ್ ಸಬ್ಜೆಕ್ಟ್. ಏನ್ ಸಬ್ಜೆಕ್ಟ್ ನಾವು ಬರೀತಾ ಇದೀವಿ? ಅರ್ಜೆಂಟ್ ಕನ್ಸರ್ನ್ ರಿಗಾರ್ಡಿಂಗ್ ನಾಯ್ಸ್ ಪೊಲ್ಯೂಷನ್ ನಿಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಡಿಯರ್ ಸರ್, ಮೇಡಮ್ ಅಂತ ಬರ್ದು ಥ್ರೂ ದ ಎಸ್ಟೀಮ್ಡ್ ಕಾಲಮ್ ಆಫ್ ಯುವರ್ ನ್ಯೂಸ್ ಪೇಪರ್. ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಒಂದು ಚೆನ್ನಾಗಿರೋ ಕಾಲಮ್ ಅಲ್ಲಿ, ಹೈಲೈಟ್ ಆಗೋ ಕಾಲಮ್ ಅಲ್ಲಿ ಅಂತ ಅರ್ಥ. ಥ್ರೂ ದ ಎಸ್ಟೀಮ್ಡ್ ಕಾಲಮ್ ಆಫ್ ಯುವರ್ ನ್ಯೂಸ್ ಪೇಪರ್, ಐ ವಿಶ್ ಟು ಡ್ರಾ ಅಟೆನ್ಷನ್ ಟು ದ ಅಲಾರ್ಮಿಂಗ್ ಇಶ್ಯೂ ಆಫ್ ಸೌಂಡ್ ಪೊಲ್ಯೂಷನ್ ನಿಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಅವರ್ ಸಿಟಿ. ನಮ್ಮ ಸಿಟಿಯಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹತ್ರ ಸೌಂಡ್ ಪೊಲ್ಯೂಷನ್ ಆಗೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. Constant noise from vehicular traffic, construction activities and loudspeakers disturbs the learning environment and adversely affects students concentration and mental well-being. ಅಂದ್ರೆ ಈ ಕಾನ್ಸ್ಟೆಂಟ್ ಸೌಂಡ್ ಪೊಲ್ಯೂಷನ್ ಇಂದ ಮಕ್ಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ. ಹೆಂಗೆ ಅಂತಂದ್ರೆ ಟ್ರಾಫಿಕ್ ಇಂದ, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಇಂದ, ಲೌಡ್ ಸ್ಪೀಕರ್ಸ್ ಇಂದ ನಮಗೆ ಮಕ್ಕಳಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಅವರ ಮೆಂಟಲ್ ಹೆಲ್ತ್ಗೂ, ಆಮೇಲೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದನ್ನ ಬರ್ದಿದೀವಿ ಇಲ್ಲಿ. Excessive noise not only hampers academic performance but also poses serious health risks such as stress and hearing impairments. ಅಂದ್ರೆ ಬರೀ ಡಿಸ್ಟರ್ಬೆನ್ಸ್ ಅಂತ ಅಲ್ಲ, ಇದರಿಂದ ನಮ್ಮ ಮಕ್ಕಳಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಏನೇನು ಅಂದ್ರೆ ಸ್ಟ್ರೆಸ್ ಆಗ್ತಾ ಇದೆ, ಆಮೇಲೆ ಹಿಯರಿಂಗ್, ಕಿವಿ ಕೇಳಿಸದೇ ಇರೋ ರೀತಿ, ಇಂಪೇರ್ಮೆಂಟ್ಸ್ ಅಂದ್ರೆ ಅಥವಾ ಬೇಗ ಕೇಳಿಸ್ಕೊಳ್ಳೋದಿಲ್ಲ, ಲೇಟ್ ಆಗಿ ಎಷ್ಟು ಕರೆದ್ರು ಕೇಳಿಸ್ಕೊಳ್ಳಲ್ಲ, ಆಮೇಲೆ ಅನ್ನೋದು ಆ ತರ ಆಗ್ತಾ ಇದೆ. It is important that authorities implement strict regulations to minimize, strict regulations na ತರಬೇಕು, minimize ಮಾಡಕ್ಕೆ noise level near school, colleges. Measures like banning loudspeakers during school hours, enforcing speed limits for vehicles and promoting quieter construction technologies can make a significant difference. ಹೇಗೆ ಅಂದ್ರೆ ಸ್ಕೂಲ್ ನಡೀತಿರೋ ಟೈಮಲ್ಲಿ ಜಾಸ್ತಿ ಹಾರ್ನ್ ಮಾಡಬಾರ್ದು, ಆಮೇಲೆ ಸ್ವಲ್ಪ ಕ್ವೈಟರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜೀಸ್ ಯೂಸ್ ಮಾಡಿಕೊಂಡು ಅವರು ಬೇರೆ ಕನ್ಸ್ಟ್ರಕ್ಷನ್ ಟೂಲ್ಸ್ ನ ಉಪಯೋಗಿಸ್ಕೋಬಹುದು ಅಂತ ಬರ್ದಿದ್ದಾರೆ. ನೆಕ್ಸ್ಟ್, ಐ ಅರ್ಜ್ ದ ಕನ್ಸರ್ನ್ ಅಥಾರಿಟೀಸ್ ಟು, ನಾನು ಕೇಳ್ಕೊತಾ ಇದ್ದೀನಿ
to authorities to address this issue promptly to ensure mindful atmosphere for education and safeguard the health of our students. Thank you for highlighting this pressing concern through your publication ಅಂತ ಬರೆದ್ಬಿಟ್ಟು ಫುಲ್ ಸ್ಟಾಪ್ ಹಾಕಿ your sincerely name ಅಂತ your name ಹಾಕ್ಬೇಕು ಲಾಸ್ಟಿಗೆ. ನೆಕ್ಸ್ಟ್, read the following passage and answer the questions given below. ಈಗ ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಈ ತರ ಕ್ವಶನ್ ಪ್ಯಾಸೇಜ್ ಕೊಟ್ಟಾಗ ಫಸ್ಟ್ ಕ್ವಶನ್ಸ್ ಓದ್ಕೊಳ್ಳಿ ಒಂದ್ಸತಿ, ಏನೇನಿದೆ ಕ್ವಶನ್ಸ್ ಅಂತ 4-5 ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ಅದನ್ನ ಕ್ವಶನ್ಸ್ ಓದ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದನ್ನ ಪ್ಯಾಸೇಜ್ ಓದ್ಕೊಳ್ಳಿ. ಅವಾಗ ನಿಮಗೆ ಎಲ್ಲೆಲ್ಲ ಆನ್ಸರ್ ಇದೆ ಅಂತ ಸಿಕ್ಬಿಡುತ್ತೆ ಬೇಗ. ಇಲ್ಲಿ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಫಸ್ಟ್ ಪ್ಯಾರಾಗ್ರಾಫು, ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಈಚ್ ಕ್ವಶನ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದೆಲ್ಲ ಆನ್ಸರ್ಸ್ ಅಲ್ಲಿ ಬರುತ್ತೆ. ಥರ್ಡ್ ಲಾಸ್ಟ್ ಪ್ಯಾರಾಗ್ರಾಫ್ ಇದು. ಇದು ಒಂದು ಆನ್ಸರ್ ಅಲ್ಲಿ ಇದೆ, ಇದನ್ನು ಒಂದು ಆನ್ಸರ್ ಅಲ್ಲಿ ಹೇಳ್ತೀನಿ. ಹಾ, ಇಲ್ಲಿ ಕ್ವಶನ್ಸ್ ಇದೆ ನೋಡಿ. ವೈ ಆರ್ ಲೀಗಲ್ ಸಿಸ್ಟಮ್ ಕಾಂಪ್ಲೆಕ್ಸ್ ಇನ್ ಮೆನಿ ಕಂಟ್ರೀಸ್? ಇದು ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ. ನೀವೇನ್ ಮಾಡ್ಬೇಕು, ಈ ತರ ಕ್ವಶನ್ಸ್ ಕೊಟ್ಟಾಗ ಫಸ್ಟ್ ಕ್ವಶನ್ಸ್ ಓದ್ಕೊಳ್ಳಿ, ಲಾಸ್ಟ್ ಅಲ್ಲಿ ಕೊಟ್ಟಿರ್ತಾರಲ್ಲ. ವೈ ಡೂ ಸಾಲಿಸಿಟರ್ಸ್ ನೀಡ್ ಟು ಬಿ ಕೇರ್ಫುಲ್? ವಾಟ್ ಟೈಪ್ ಆಫ್ ಲಾಯರ್ ಇಸ್ ಅ barrister? How are punishments in some countries and who declares it? What can a lawyer do if a trial is not fair? ಇದೆಲ್ಲ ಕ್ವಶನ್ಸ್ ಅಲ್ವಾ. ಇವಾಗ ನೀವೇನ್ ಮಾಡ್ಬೇಕು, ಪ್ಯಾರಾಗ್ರಾಫ್ಸ್ ಓದ್ಕೊಳ್ಳಿ, ಓಕೆನಾ? ಪ್ಯಾರಾಗ್ರಾಫ್ ಓದ್ಕೊಂಡು ಆನ್ಸರ್ ಮಾಡಿ ಕ್ವಶನ್ಸ್ ನ. ನಾನು ನೆಕ್ಸ್ಟ್ ಆನ್ಸರ್ ಮಾಡಿದೀನಿ, ತೋರಿಸ್ತೀನಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ ಆನ್ಸರ್ ಮಾಡಿರೋದನ್ನ. ಅದೇ ಪ್ಯಾರಾಗ್ರಾಫ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವೈ ಆರ್ ಲೀಗಲ್ ಸಿಸ್ಟಮ್ ಕಾಂಪ್ಲೆಕ್ಸ್ ಇನ್ ಮೆನಿ ಕಂಟ್ರೀಸ್? ಯಾಕೆ ಲೀಗಲ್ ಸಿಸ್ಟಮ್ಸ್ ತುಂಬಾ ಕಾಂಪ್ಲೆಕ್ಸ್ ಇದೆ ಬೇರೆ ಕಂಟ್ರೀಸ್ ಅಲ್ಲಿ ಅಂತ ಕ್ವಶನ್ ಕೇಳಿದ್ದಾರೆ. ಇದೇನ್ ಗೊತ್ತಾ, ಫಸ್ಟ್ ಪ್ಯಾರಾಗ್ರಾಫು ಫಸ್ಟ್ ಪ್ಯಾಸೇಜ್ ಅಲ್ಲೇ ಫಸ್ಟ್ ಪ್ಯಾರಾಗ್ರಾಫ್ ಆನ್ಸರ್, ಓಕೆನಾ? ನಿಮ್ಗೆ ಗೊತ್ತಾಗ್ಬಿಡುತ್ತೆ ಓದಿದ ತಕ್ಷಣ. ಇನ್ ಮೆನಿ ಕಂಟ್ರೀಸ್ ದ ಲೀಗಲ್ ಸಿಸ್ಟಮ್ ಆರ್ ವೆರಿ ಕಾಂಪ್ಲೆಕ್ಸ್. ಬೇರೆ ಕಂಟ್ರೀಸ್ ಅಲ್ಲೆಲ್ಲ ತುಂಬಾ ಕಷ್ಟ ಇದೆ ಲೀಗಲ್ ಸಿಸ್ಟಮು. This is because they have been developed over very long times. ತುಂಬಾ ಲಾಂಗ್ ಟೈಮ್ ಇಂದ ಡೆವಲಪ್ ಆಗ್ತಿದೆ. Every time that a new case is decided, it can have an effect on for the future case. Every time ಕೇಸು ಹೊಸದಾದಂಗೆ ಫ್ಯೂಚರ್ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕೇಸಸ್ ಮೇಲೆ ಅಂತ ಕೊಟ್ಟಿದ್ದಾರೆ. ದಿಸ್ ಮೀನ್ಸ್ ದಟ್ ದ ಪೀಪಲ್ ಹೂ ವರ್ಕ್ ಇನ್ ಲೀಗಲ್ ಸಿಚುವೇಶನ್ ಹ್ಯಾವ್ ಟು ಬಿ ಕ್ಲೆವರ್. ಲೀಗಲ್ ಸಿಚುವೇಶನ್ಸ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರು ತುಂಬಾ ಕ್ಲೆವರ್ ಆಗಿರ್ಬೇಕು. ದೇ ಹ್ಯಾವ್ ಟು ನೋ ಅಂಡ್ ಅಂಡರ್ಸ್ಟ್ಯಾಂಡ್ ಆಲ್ ದ ರೂಲ್ಸ್ ಅಂಡ್ ಪ್ರೆಸಿಡೆನ್ಸ್ ಅಂತ ಆನ್ಸರ್. ಇದೆಲ್ಲ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಇದೆ, ಅದೇ ಆನ್ಸರ್ ಇದು. ನೆಕ್ಸ್ಟ್ ಕ್ವೆಶ್ಚನ್, ವೈ ಡೂ ಸಾಲಿಸಿಟರ್ಸ್ ನೀಡ್ ಟು ಬಿ ಕೇರ್ಫುಲ್? ಅಂದ್ರೆ ಸಾಲಿಸಿಟರ್ಸ್ ಯಾಕೆ ಕೇರ್ಫುಲ್ ಆಗಿರ್ಬೇಕು? ಇವ್ರು ಯಾಕೆ ಕೇರ್ಫುಲ್ ಆಗಿರ್ಬೇಕು ಅಂದ್ರೆ ಅಂತ ಆನ್ಸರ್. ಎ ಸಾಲಿಸಿಟರ್ ಇಸ್ ಅ ಲಾಯರ್ ಹೂ ಸ್ಪೆಂಡ್ಸ್ ಮೋಸ್ಟ್ ಆಫ್ ದರ್ ಟೈಮ್ ಅಡ್ವೈಸಿಂಗ್ ದೇರ್ ಕ್ಲೈಂಟ್ಸ್ ಅಂಡ್ ಪ್ರಿಪೇರಿಂಗ್ ಲೀಗಲ್ ಡಾಕ್ಯುಮೆಂಟ್ಸ್. ಇವ್ರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ತುಂಬಾ ಟೈಮು ಅಡ್ವೈಸಿಂಗ್ ಮಾಡ್ತಾ ಇರ್ತಾರೆ ಅವ್ರ ಕ್ಲೈಂಟ್ಸ್ಗೆ, ಪ್ರಿಪೇರ್ ಮಾಡ್ತಾ ಇರ್ತಾರೆ ಲೀಗಲ್ ಡಾಕ್ಯುಮೆಂಟ್ಸ್ ಸಚ್ ಆಸ್ ವಿಲ್ಸ್, ಕಾಂಟ್ರಾಕ್ಟ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಹೌಸಸ್. ದೇ ನೀಡ್ ಟು ಬಿ ವೆರಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಂಡ್ ಮೇಕ್ ಶೋರ್ ದಟ್ ಆಲ್ ಡೀಟೇಲ್ಸ್ ಆರ್ ಕರೆಕ್ಟ್, ಎಲ್ಲ ಡೀಟೇಲ್ಸು ಕರೆಕ್ಟ್ ಆಗಿರ್ಬೇಕು ಅಂತ ಚೆಕ್ ಮಾಡಬೇಕು. ಅದರ್ವೈಸ್ ಇಲ್ಲ ಅಂದ್ರೆ ಏನಾಗುತ್ತೆ, ದೇರ್ ಕ್ಲೈಂಟ್ಸ್ ಮೈಟ್ ಲೂಸ್ ಅ ಲಾಟ್ ಆಫ್ ಮನಿ. ಕ್ಲೈಂಟ್ಸ್ ಏನ್ ಮಾಡ್ತಾರೆ, ಮನಿ ಲೂಸ್ ಮಾಡ್ಕೋಬಹುದು ಅಂತ. ವಾಟ್ ಟೈಪ್ ಆಫ್ ಲಾಯರ್ ಇಸ್ ಅ ಬ್ಯಾರಿಸ್ಟರ್? ಈಗ ಯಾರು ಬ್ಯಾರಿಸ್ಟರ್ ಅಂತ ಕ್ವಶನ್ ಅಲ್ಲಿ ಇದೆ. ಯಾವ ಲಾಯರ್ ಬ್ಯಾರಿಸ್ಟರ್ ಅಂತ ಇದು ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ. ಅದೇ ಪ್ಯಾಸೇಜ್ ಅಲ್ಲಿ ಥರ್ಡ್ ಪ್ಯಾರಾಗ್ರಾಫ್ ಆನ್ಸರ್. ಎ ಬ್ಯಾರಿಸ್ಟರ್ ಇಸ್ ಅ ಟೈಪ್ ಆಫ್ ಲಾಯರ್ ಹೂ ವರ್ಕ್ಸ್ ಇನ್ ಕೋರ್ಟ್. ಎ ಬ್ಯಾರಿಸ್ಟರ್ ಅಂದ್ರೆ ಯಾರು ಅಂದ್ರೆ ಹೂ ವರ್ಕ್ಸ್ ಇನ್ ಕೋರ್ಟ್ ರೂಮ್ಸ್. ದೇ ವಿಲ್ ಈದರ್ ವರ್ಕ್ ಫಾರ್ ದ prosecutions or defense side. prosecutions ಗೆ ಅಥವಾ defense side ಅಲ್ಲಿ ವರ್ಕ್ ಮಾಡ್ತಾರೆ. if they are prosecution lawyer, they are trying to prove the defendant committed a crime. they have to present evidence to show that the defendant is guilty. if they are defense lawyer, then ಅವರು ಡಿಫೆನ್ಸ್ ಲಾಯರ್ ಆದ್ರೆ then they have to work for the defendant and have to show the evidence ತೋರಿಸ್ಬೇಕು. presented is not enough to prove that their client is guilty and he should be judged or he should judge to be not guilty.
ಹೌ ಆರ್ ಪನಿಷ್ಮೆಂಟ್ಸ್ ಇನ್ ಸಮ್ ಕಂಟ್ರೀಸ್ ಅಂಡ್ ಹೂ ಡಿಸೈಡ್ಸ್ ಇಟ್. ಇದು 4th ಪ್ಯಾರಾಗ್ರಾಫ್ ಎಲ್ಲಿದೆ, ಅದನ್ನ ಓದಿದ್ರೆ ಗೊತ್ತಾಗುತ್ತೆ. ಹೌ ಆರ್ ಪನಿಷ್ಮೆಂಟ್ಸ್ ಇನ್ ಬೇರೆ ಕಂಟ್ರೀಸ್ ಅಲ್ಲಿ ಪನಿಷ್ಮೆಂಟ್ಸ್ ಹೇಗಿರುತ್ತೆ, ಆಮೇಲೆ ಯಾರು ಕೊಡ್ತಾರೆ ಅಂತ. ಜಡ್ಜಸ್ ಅಂಡ್ ಮ್ಯಾಜಿಸ್ಟ್ರೇಟ್ಸ್. ಎ ಮ್ಯಾಜಿಸ್ಟ್ರೇಟ್ ವಿಲ್ ಹಿಯರ್ ಟ್ರಯಲ್ಸ್ ಅಬೌಟ್ ಲೆಸ್ ಸೀರಿಯಸ್ ಕ್ರೈಮ್ಸ್ ವೈಲ್ ಜಡ್ಜ್ ವಿಲ್ ಬಿ ಅಬೌಟ್ ಮೋರ್ ಸೀರಿಯಸ್ ಕ್ರೈಮ್ಸ್ ಬಗ್ಗೆ ಜಡ್ಜ್ ಡಿಸೈಡ್ ಮಾಡ್ತಾರೆ. These are people who decide the punishment. ಇವರೇ ಡಿಸೈಡ್ ಮಾಡೋದು ಪನಿಷ್ಮೆಂಟ್ ನ. will be given to someone who is guilty. These are the people who have to decide punishment. What punishment will be given to someone who is guilty? The punishments could range from ಹೇಗೆ ರೇಂಜ್ ಆಗ್ಬೋದು ಅಂದ್ರೆ ಸಣ್ಣದ್ರಿಂದ ಹಿಡಿದು ಸ್ಮಾಲ್ ಫೈನ್ ಕೊಡೋದ್ರಿಂದ ಹಿಡಿದು ಅಪ್ ಟು ಲಾಂಗ್ ಪ್ರಿಸನ್ ಸೆಂಟೆನ್ಸ್ ಅಂಡ್ ಇವನ್ ಡೆತ್ ಸೆಂಟೆನ್ಸ್. ಇನ್ ಸಮ್ ಕಂಟ್ರೀಸ್ ದ ಟ್ರಯಲ್ ಹ್ಯಾಪನ್ಸ್ ಇನ್ ಜಡ್ಜಸ್ ಕೋರ್ಟ್ ರೂಮ್. ಸೊ ದ ಜಡ್ಜ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಶೋರ್ the trial is run fairly and follows the law. ಇದೆಲ್ಲ ಜಡ್ಜ್ ರೂಮ್ ಅಲ್ಲಿ ಆಗುತ್ತೆ. ಈ ಜಡ್ಜ್ ವಿಲ್ ಬಿ ರೆಸ್ಪಾನ್ಸಿಬಲ್. ಯಾಕೆಂದ್ರೆ ಜಡ್ಜ್ ಕರೆಕ್ಟ್ ಆಗಿ ನೋಡ್ಕೋಬೇಕು, ಇದು ಫೇರ್ ಆಗಿ ನಡೀತಾ ಇದೆಯಾ, ಆಮೇಲೆ ಅಂಡರ್ ದ ಲಾ ನಡೀತಾ ಇದೆಯಾ, ಫಾಲೋ ಮಾಡ್ತಾ ಇದಾರ ಲಾನ, ನನ್ನ ಜಡ್ಜ್ ನೋಡ್ಕೋಬೇಕು ಅನ್ನೋದು. ನೆಕ್ಸ್ಟ್ ಕ್ವಶನ್, ವಾಟ್ ಕ್ಯಾನ್ ಅ ಲಾಯರ್ ಡೂ ಇಫ್ ಅ ಟ್ರಯಲ್ ಇಸ್ ನಾಟ್ ಫೇರ್? ಲಾಯರ್ ಏನ್ ಮಾಡ್ಬೋದು ಒಂದು ಟ್ರಯಲ್ ಏನಾದ್ರೂ ಫೇರ್ ಆಗಿಲ್ಲ ಅನ್ನೋದನ್ನ ಕೊಟ್ಟಿದ್ದಾರೆ ಕ್ವಶನ್. ಅದಕ್ಕೆ ಈ ಕ್ವಶನ್ಗೆ ಆನ್ಸರ್ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇರುತ್ತೆ. ಅಲ್ಲಿ ಕ್ವಶನ್ ಪೇಪರ್ ಅಲ್ಲೇ ಇರುತ್ತೆ. ಕ್ವಶನ್ ಪೇಪರ್ ಅಲ್ಲೇ ಆನ್ಸರ್ಸ್ ಇರುತ್ತೆ, ನಾವು ನೋಡಿ ಬರಿಬೇಕು. ಇಲ್ಲಿ ಇಫ್ ಅ ಲಾಯರ್ ಬಿಲೀವ್ಸ್ ಅಂದ್ರೆ ಲಾಯರ್ ಬಿಲೀವ್ ಮಾಡಿದ್ರು ಅಂದ್ರೆ ದಟ್ ಅ ಟ್ರಯಲ್ ವಾಸ್ ನಾಟ್ ಫೇರ್ ಆರ್ ದರ್ ವಾಸ್ ಅ ಮಿಸ್ಟೇಕ್ ಅಂದ್ರೆ in the law they can ask for a new trial. ಒಂದು ನ್ಯೂ ಟ್ರಯಲ್ ಗೆ ಕೇಳ್ಕೋಬಹುದು. that will generally be here by an appeal court where an appeal judge will be in charge. Often appeal judge will be the most experienced judge in the country, so they know a lot about the law and how to apply it. ಓಕೆನಾ? ಇದು ಗೊತ್ತಾಯ್ತಾ? ಪ್ಯಾಸೇಜ್ ನ ಯಾವಾಗ್ಲೂ ಒನ್ ಟೈಮ್ ಕ್ವಶನ್ಸ್ ಓದ್ಬಿಟ್ರೆ ನಿಮ್ಗೆ ಆನ್ಸರ್ಸ್ ಬೇಗ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ಯಾಸೇಜ್ ಓದ್ಕೊಳ್ಳಿ. ಫಸ್ಟ್ ನಾವೇನ್ ಮಾಡ್ಬೇಕು, ಪ್ಯಾಸೇಜ್ ಕೊಟ್ಟಾಗ ಕ್ವಶನ್ಸ್ ನ ಓದ್ಕೊಳ್ಳಿ, ಆಮೇಲೆ ಪ್ಯಾಸೇಜ್ ಓದ್ಕೊಳ್ಳಿ. ಈಸಿ ಆಗುತ್ತೆ, ನಿಮಗೆ ಆನ್ಸರ್ಸ್ ಅಲ್ಲಲ್ಲೇ ಸಿಕ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಆನ್ಸರ್ ಪೇಪರ್ ಅಲ್ಲಿ ಬರಿತಾ ಹೋಗಿ ಎಲ್ಲ ಆನ್ಸರ್ಸ್ ನ. ಎಲ್ಲ ಪ್ಯಾಸೇಜ್ ಅಲ್ಲೇ ಇರುತ್ತೆ, ಬಟ್ ನೀವು ನೋಡ್ತಾ ಹೋಗ್ಬೇಕು ಎಲ್ಲಿದೆ ಆನ್ಸರ್ಸ್ ನ ಅನ್ನೋದು. ಕ್ವಿಕ್ ಆಗಿ ಸಿಗುತ್ತೆ, ನೀವು ಕ್ವಿಕ್ ಆಗಿ ಆನ್ಸರ್ ಮಾಡ್ಬೋದು. Thank you.